ಇದು ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕತ್ತಿ ಕುಟುಂಬ ಮತ್ತೊಮ್ಮೆ ಹುಕ್ಕೇರಿಯಲ್ಲಿ ಹಿಡಿತವನ್ನು ಸಾಧಿಸಿದೆ. ಪ್ರಮುಖವಾಗಿ ಈ ಒಂದು ಚುನಾವಣೆ ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕ ಕುತೂಹಲಕ್ಕೆ ಕಾರಣವಾಗಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಬೆಳಗಾವಿ ಜಿಲ್ಲೆ ಎರಡು ಪ್ರತಿಷ್ಠಿತ ಕುಟುಂಬಗಳು ತಮ್ಮ ಹೋರಾಟವನ್ನ ಪಣಕ್ಕಿಟ್ಟು ಇಲ್ಲಿ ಜಿದ್ದಾಜಿದ್ದಿನ ಚುನಾವಣೆಯನ್ನ ಮಾಡಿರ್ತಕ್ಕಂಥದ್ದು. ಕೊನೆಗೂ ಕೂಡ ಕತ್ತಿ ಕುಟುಂಬ 15ಕ್ಕೂ 15 ಸೀಟ್ಗಳಲ್ಲಿ ಗೆಲ್ಲುವಲ್ಲಿ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಪ್ರವೇಶ ಇಲ್ಲ ಅಂತಕ್ಕಂಥದ್ದು ಇಲ್ಲಿನ ಮತದಾರರು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಮುಖವಾಗಿ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಏನಿದೆ, ರಾಜ್ಯದಲ್ಲಿ ದೇಶದಲ್ಲಿ ಇರತಕ್ಕಂಥ ಏಕೈಕ ವಿದ್ಯುತ್ ಸಹಕಾರಿ ಸಂಘ ಆಗಿರ್ತಕ್ಕಂಥದ್ದು. ದಿವಂಗತ ಅಪ್ಪನಗೌಡ ಪಾಟೀಲ್ರು ಇದನ್ನ 70 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಹುಕ್ಕೇರಿ ತಾಲೂಕಿನಾದ್ಯಂತ ಇರ್ತಕ್ಕಂಥ 124 ಗ್ರಾಮಗಳಿಗೂ ಕೂಡ ಇದೇ ಸಹಕಾರ ಸಂಘದಿಂದ ವಿದ್ಯುತ್ ಪೂರೈಕೆ ಆಗುತ್ತೆ. ಈ ಒಂದು ಕಳೆದ 30 ವರ್ಷಗಳಿಂದಲೂ ಕೂಡ ಕತ್ತಿ ಕುಟುಂಬದ ಹಿಡಿತದಲ್ಲಿ ಇರ್ತಕ್ಕಂಥ ಈ ಒಂದು ಸೊಸೈಟಿಯನ್ನ ಪಡಿಬೇಕು ಅಂತ ಹೇಳಿ ಈ ಬಾರಿ ಜಾರಕಿಹೊಳಿ ಸಹೋದರರು ಮತ್ತು ಜೊಲ್ಲೆ ಅವರು ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಸ್ವತಃ ಸತೀಶ್ ಜಾರಕಿಹೊಳಿ ಹುಕ್ಕೇರಿಯ ಪ್ರತಿ ಗಲ್ಲಿಗಳು, ಪ್ರತಿ ಓಣಿಗಳಿಗೆ ಅಡ್ಡಾಡಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಬಾಲಚಂದ್ರ ಜಾರಕಿಹೊಳಿ, ಜೊಲ್ಲೆ ಇಬ್ಬರು ಕೂಡ ಇಡೀ ಕ್ಷೇತ್ರದಾದ್ಯಂತ ಓಡಾಟವನ್ನು ನಡೆಸಿದ್ರು. ಇವತ್ತು ನಡೆದಂತಹ ಮತದಾನ ಪ್ರಕ್ರಿಯೆಯಲ್ಲಿ ಸುಮಾರು 67ರಷ್ಟು ಮತದಾನ ಆಗಿರ್ತಕ್ಕಂಥದ್ದು. ಈ ಒಂದು ವಿದ್ಯುತ್ ಸಹಕಾರ ಸಂಘಕ್ಕೆ ಸುಮಾರು 60,700 ಜನ ಮತದಾರರಿದ್ದಾರೆ. ಆ ಪೈಕಿ 41,000ರಷ್ಟು ಜನ ಮತದಾರರು ಹುಕ್ಕೇರಿಯ 2 ಕಡೆಗಳಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ತಡರಾತ್ರಿವರೆಗೂ ಬೆಳಗಿನ ಮುಂಜಾವವರೆಗೂ ಕೂಡ ಮತ ಎಣಿಕೆ ಕಾರ್ಯ ನಡೆದಿರ್ತಕ್ಕಂಥದ್ದು. ಸ್ಪಷ್ಟ ಬಹುಮತವನ್ನ 15ಕ್ಕೂ 15 ಅಭ್ಯರ್ಥಿಗಳು, ಕತ್ತಿ ಪ್ಯಾನೆಲ್ನ ಅಭ್ಯರ್ಥಿಗಳು ದಿಗ್ವಿಜಯವನ್ನ ಸಾಧಿಸಿದ್ದಾರೆ. ಇದು ಚುನಾವಣೆ ಇಡೀ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕಳೆದ 30 ವರ್ಷಗಳಿಂದ ಕೂಡ ಹೊಂದಾಣಿಕೆ ಇದ್ದಂತಹ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬಗಳ ನಡುವೆ ಫೈಟ್ ಏನಿದೆ, ಇದು ಕುತೂಹಲಕಾರಿ ಆಗಿರ್ತಕ್ಕಂಥದ್ದು. ಈ ಬಾರಿ ಚುನಾವಣೆಯಲ್ಲಿ ಶತಾಯಗತಾಯ ಕತ್ತಿ ಸಹೋದರನ ಸೋಲಿಸಬೇಕು ಅಂತೇಳಿ ಜಾರಕಿಹೊಳಿ ಸಹೋದರರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಕೊನೆಗೂ ಕೂಡ ಆ ಪ್ರಯತ್ನ ಫಲ ನೀಡಿಲ್ಲ. ಇದಕ್ಕೆ ಅನೇಕ ಕಾರಣಗಳಿರ್ತಕ್ಕಂಥದ್ದು. ಯಮಕನಮರಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಸತೀಶ್ ಜಾರಕಿಹೊಳಿ ಜೊತೆಗೆ ಹುಕ್ಕೇರಿಯಲ್ಲೂ ಕೂಡ ಓಡಾಟವನ್ನು ಮಾಡಿದ್ರು. ಮತ್ತು ರಮೇಶ್ ಕತ್ತಿ ಜಾರಕಿಹೊಳಿ ಸಹೋದರರ ವಿರುದ್ಧ ಅನೇಕ ಆರೋಪಗಳನ್ನ ಮಾಡಿದ್ರು. ಮತ್ತು ಅವರ ಮಾತಿನ ಶೈಲಿ ತೀವ್ರ ಗಂಭೀರ ಸ್ವರೂಪವನ್ನು ಪಡೆದಿತ್ತು. ಅವರ ವೈಯಕ್ತಿಕ ಟೀಕೆಗಳಾಗಿರ್ಬೋದು ಮತ್ತು ಈ ಹಿಂದಿನ ಅನೇಕ ಪ್ರಕರಣಗಳನ್ನ ಟೀಕೆಯನ್ನು ಕೂಡ ಮಾಡಿದ್ರು. ಇದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಕೂಡ ಸೈಲೆಂಟ್ ಆಗಿ ಉತ್ತರವನ್ನು ಕೊಟ್ಟಿದ್ರು. ಕೊನೆಯ ಚುನಾವಣೆಯ ದಿನ ಇಡೀ ಹುಕ್ಕೇರಿಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ನ ವಾಹನಗಳೇ ಓಡಾಡುತ್ತಿದ್ದು. ಆದರೆ ಮತ ಚಲಾವಣೆ ಮಾಡುವಲ್ಲಿ ಅಲ್ಲಿನ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಕತ್ತಿ ಪ್ಯಾನೆಲ್ಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಹುಕ್ಕೇರಿಯಲ್ಲಿ ಮತ್ತೊಮ್ಮೆ ರಮೇಶ್ ಕತ್ತಿ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು. ಈ ಒಂದು ಚುನಾವಣೆ ಏನಿದ್ರೆ ಕತ್ತಿ ಕುಟುಂಬಕ್ಕೆ ಪ್ರತಿಷ್ಠೆಯಾಗಿತ್ತು. ಯಾಕಂದ್ರೆ ದಿವಂಗತ ಉಮೇಶ್ ಕತ್ತಿ ನಿಧನದ ಬಳಿಕ ನಡೆತಕ್ಕಂತಹ ಮೊದಲ ಚುನಾವಣೆ ಇದಾಗಿತ್ತು. ಹೀಗಾಗಿ ಇದನ್ನ ನೇತೃತ್ವವನ್ನ ರಮೇಶ್ ಕತ್ತಿ ವಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿರುದ್ಧವಾಗಿ ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ರಾಹುಲ್ ಜಾರಕಿಹೊಳಿ, ಅಣ್ಣಾಸಾಬ್ ಜೊಲ್ಲೆ ಸೇರಿದಂತೆ ಸವದತ್ತಿಯ ಶಾಸಕ ವಿಶ್ವಾಸ್ ವೈದ್ಯ ಕೂಡ ಬಂದು ಇಲ್ಲಿ ಪ್ರಚಾರವನ್ನ ಮಾಡಿದ್ರು. ಹೊರಗಿನವರು ಒಳಗಿನವರು ಅಂತಕ್ಕಂತಹ ಚರ್ಚೆ ಕ್ಷೇತ್ರದಲ್ಲಿ ದೊಡ್ಡದಾಗಿತ್ತು. ಮತ್ತು ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಕೂಡ ಈ ಒಂದು ಚುನಾವಣೆ ನಡೆದಿತ್ತು. ಈ ಒಂದು ಚುನಾವಣೆ ಇಡೀ ಜಿಲ್ಲೆಯಾದ್ಯಂತ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಇಡೀ ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಹೊಂದಿರತಕ್ಕಂಥದ್ದು. ಈ ಒಂದು 2 ರಾಜಕೀಯ ಕುಟುಂಬಗಳ ನಡುವೆ ವ್ಯತ್ಯಾಸ ಅನೇಕ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಈ ಚುನಾವಣೆಯನ್ನ ಇಲ್ಲಿನ ಜನ ಈಗ ಸ್ಪಷ್ಟ ತೀರ್ಮಾನವನ್ನ ಕೊಟ್ಟಿರ್ತಕ್ಕಂಥ ಕತ್ತಿ ಕುಟುಂಬ ಮತ್ತೊಮ್ಮೆ ಹುಕ್ಕೇರಿಯಲ್ಲಿ ಮೇಲುಗೈ ಸಾಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಚುನಾವಣೆಯ ಫಲಿತಾಂಶಗಳು ಯಾವ ರೀತಿ, ಇದರ ಪರಿಣಾಮಗಳು ಯಾವ ರೀತಿ ಬೀಳುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. DCC ಬ್ಯಾಂಕ್ ಮೇಲೆ ಇದರ
ಪರಿಣಾಮ ಬೀರಲಿದೆ. ಈಗಾಗಲೇ ರಮೇಶ್ ಕತ್ತಿ ಘೋಷಣೆ ಮಾಡಿರ್ತಕ್ಕಂಥದ್ದು, ನನ್ನನ್ನು ಕರೆದ್ರೆ ನಾನು ಗೋಕಾಕ್ ಮತ್ತು ಅರಬಾವಿಯಲ್ಲೂ ಕೂಡ ಹೋಗಿ ಪ್ರಚಾರವನ್ನ ಮಾಡ್ತೇನೆ ಅಂತ ಹೇಳಿದರೆ ಅವರು ಯಾರ ಪರವಾಗಿ ಪ್ರಚಾರ ಮಾಡ್ತಾರೆ, ಯಾವ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರ ಅಥವಾ ಜಾರಕಿಹೊಳಿ ಸಹೋದರ ವಿರುದ್ಧ ನೇರವಾಗಿ ಅಖಾಡಕ್ಕೆ ಇಳಿತಾರ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಚುನಾವಣೆ 2 ದಿನ ಮೊದಲು ಸತೀಶ್ ಜಾರಕಿಹೊಳಿ ಅನೇಕ ದಾಳಗಳನ್ನ ಇಲ್ಲಿ ಉದುರಿಸಿದ್ರು. ಸುಮಾರು 26 ಕೋಟಿಯಷ್ಟು ಅನುದಾನಗಳನ್ನ ವಿವಿಧ ಸಮುದಾಯ ಭವನ ಆಗಿರ್ಬೋದು ಮತ್ತು ಸ್ಮಶಾನ ಸೇರಿದಂತೆ ಸಿಸಿ ರಸ್ತೆಗಳಿಗೆ ಕೊಟ್ಟಿದ್ರು ಮತ್ತು ಅನೇಕ ಭರವಸೆಗಳನ್ನ ಇಡೀ ತಾಲೂಕಿನಾದ್ಯಂತ ಓಡಾಟ ಮಾಡಿ ಕೊಟ್ಟಿದ್ರು. ಆದ್ರೆ ಆ ಎಲ್ಲ ಭರವಸೆಗಳಿಗೆ ಜನ ಒಂದ್ ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 15ಕ್ಕೂ 15 ಸೀಟುಗಳು ಸದ್ಯ ಜಾರಕಿಹೊಳಿ ಕತ್ತಿ ಸಹೋದರರ ಪ್ಯಾನೆಲ್ ನಲ್ಲಿ ಬಂದಿರತಕ್ಕಂಥದ್ದು. ರಮೇಶ್ ಕತ್ತಿ ಮತ್ತು AB ಪಾಟೀಲ್ ಪ್ಯಾನೆಲ್ಗೆ ಇಲ್ಲಿನ ಕ್ಷೇತ್ರದ ಜನ ಈಗ ಜೈ ಎಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಯಾವ ರೀತಿ ಬದಲಾವಣೆಗೆ ಇದು ಚುನಾವಣೆ ದಿಕ್ಸೂಚಿ ಆಗುತ್ತೆ ಅಂತಕ್ಕಂಥದ್ದು ಈಗ ಸದ್ಯ ಕಾದ್ ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.